ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ವಿನೋದ್ ಹತ್ತಿರ ಇರುವಂತಹ ಆಡಿಯೋದಲ್ಲಿ ಎಲ್ಲಾದರೂ ಶಾಲಿನಿ ರಜನೀಶ್ ಅವರ ಹೆಸರು ಪ್ರಸ್ತಾಪ ಆಗಿದೆಯಾ? ಇಲ್ಲ, ಆಡಿಯೋದಲ್ಲಿ ಆಗಿಲ್ಲ. ಅದು ಆಡಿಯೋ 1 ವರ್ಷದಿಂದ ಮೇಡಮ್. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಮಾತ್ರ ಅದರಲ್ಲಿದೆ. ಹೌದು. ಅದು ಬಿಟ್ಟರೆ ಶಾಲಿನಿ ರಜಸ್ ಬಗ್ಗೆ ಏನಿಲ್ಲ. ನಿಮ್ಗೆ ಈ ವಿಷಯ ಯಾರು ಹೇಳಿದ್ದು? ವಿನೋದ್ ಯಾವುದು ಇದು ಲಂಚಕ್ಕೆ ಲಂಚ ಕೊಟ್ಟಿದ್ದಾರೆ, ಶಾಲಿನಿ ರಜನೀಶ್ ಅವ್ರಿಗೆ ಲಂಚ ಕೊಟ್ಟಿದ್ದಾರೆ, ಅಥವಾ ಈ ನೋಂದಣಿಯ ಕಾರಲ್ಲಿ ದುಡ್ಡು ತೊಗೊಂಡು ಬಂದಿದ್ದಾರೆ, ಇಷ್ಟಿಷ್ಟು ಸೂಟ್ ಕೇಸ್ ಇದ್ದಾವೆ, ಆಯಾ ಸೂಟ್ ಕೇಸಲ್ಲಿ ಇಷ್ಟಿಷ್ಟು ಅಮೌಂಟ್ ಇದೆ, ಒಂದು ಸೂಟ್ ಕೇಸ್ ಶಾಲಿನಿ ರಜನೀಶ್ ಅವ್ರಿಗೆ ಹೋಗಿದೆ, ಈ ಮಾಹಿತಿ ನಿಮಗೆ ಕೊಟ್ಟವ್ರು ಯಾರು? ವಿನೋದ್ ಪ್ರತಾಪನವ್ರು ಕೊಟ್ಟಿದ್ದಾರೆ. ವಿನೋದ್ ಹೇಗೆ ಗೊತ್ತು? ಅವರು ಇವರು ನಟೇಶ್ ಅವರೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಮತ್ತು ಮೆಸೇಜ್ ಮಾಡೆಲ್ಲ ಮಾಡಿದ್ದಾರೆ. ಸೊ ನನಗೆ ಬಡ್ತಿ ಸಿಗ್ತಾ ಇದೆ, ನಂಗೆ ದುಡ್ಡು ಬೇಕು ಅಂತ ಕೇಳಿದ್ದಾರೆ. ಮತ್ತು ಅವ್ರ ಹೆಂಡತಿ ಫೋನ್ ಮಾಡಿದಾಗ ನನ್ನ ಗಂಡಿಗೆ ಡಿ ಸಿ ಆಗಿ ಪ್ರಮೋಷನ್ ಸಿಗ್ತಾ ಇದೆ, ನಾವು ಒಂದಲ್ಲ ಅಂದರೆ ನಾವು ಮೈಸೂರಿಗೆ ಬರ್ತೀವಿ, ಆವಾಗ ಡಿ ಸಿ ಪವರಿಂದ ತೋರಿಸ್ತೀವಿ ಅಂತೇಳಿ ಮಾತಾಡಿದಾರೆ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಮೆಸೇಜ್ ಮಾಡೋದೆಲ್ಲ ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ವಿನೋದು ಒಂದು ಆಡಿಯೋ ಕೊಟ್ಟರು, ನಟೇಶ್ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದಂತಹ ಒಂದು ಆಡಿಯೋ. ದಿ ಸೇಮ್ ಟೈಮ್ ನಟೇಶ್ ದುಡ್ಡಿಗೋಸ್ಕರ ವಿನೋದನ ಸಂಪರ್ಕ ಮಾಡಿದ್ರು, ಸೋ ದಟ್ ಆ ದುಡ್ಡಿಂದ ತಾನು ಲಂಚ ಕೊಟ್ಬಿಟ್ಟು ಪ್ರಮೋಷನ್ಗೆ ಹೋಗಬೇಕು ಅಂತ. ಹೌದಾ? ಆ ವಿಚಾರನೂ ನಿಮ್ಮ ಹತ್ರ ಅವ್ರು ಪ್ರಸ್ತಾಪ ಮಾಡಿದ್ರೆ ಅಟ್ ಅ ಟೈಮ್ ಆಡಿಯೋ ಆ್ಯಂಡ್ ಲಂಚದ್ದು ಅಟ್ ಅ ಟೈಮ್ ಪ್ರಸ್ತಾಪ ಮಾಡಿದ್ರು. ಪ್ರಸ್ತಾಪ ಮಾಡಿ ಆಡಿಯೋ ಕಾಪಿ 6 ನಿಮಿಷ 6 ಸೆಕೆಂಡ್ಗಳ ಕಾಪಿ ಇದನ್ನು ವಿಡಿಯೋನ ಆಡಿಯೋನ ಸೊ ನನಗೆ ಕೊಟ್ಟರು. ಆಲ್ ರೈಟ್. ಸೊ ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದಿರುವಂತಹ ಆಡಿಯೋ ತಮ್ಮ ಅನುಭವದ ಆಧಾರದ ಮೇಲೆ ಕೋರ್ಟ್ನಲ್ಲಿ ಇದು ಸಾಕ್ಷ್ಯ ಆಗುತ್ತಾ ದಿಸ್ ಆಡಿಯೋ? ಖಂಡಿತ ಮೇಡಮ್. ಈಗ ಸೈಬರ್ ಕ್ರೈಮ್ ಪೊಲೀಸರು ಅವ್ರ ವಾಯ್ಸ್ ಸ್ಯಾಂಪಲ್ ತಗೊಂಡು ಇದನ್ನು ಮತ್ತು ಅವ್ರ ವಾಯ್ಸ್ ಇವೆರಡನ್ನು ಕೂಡ ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ. ಸೊ ಅಲ್ಲಿಂದ ವೈಜ್ಞಾನಿಕ ವರದಿ ಬಂದೇ ಬರ್ತಲ್ಲ. ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ, ಕಿರಿಕಿರಿ ಆಗ್ತಾ ಇದೆ, ಇಂಥ ಕಿರಿಕಿರಿಗಳಿಂದ ನನ್ನ ಒಂದು ಏನು ಕರ್ತವ್ಯಕ್ಕೂ ಕೂಡ ತುಂಬ ಅಡಚಣೆ ಆಗ್ತಾ ಇದೆ, ಹೆಂಗೆ ಇವ್ರನ್ನ ಮ್ಯಾನೇಜ್ ಮಾಡ್ಕೊಂಡ್ಬಿಡೋಣ ಅನ್ನೋದು ಉದ್ದೇಶ ಆಗಿರ್ಬೋದೇ ಹೊರತು ಇಡೀ ಮೂಡ ಕೇಸಿಂದ ಇವ್ರನ್ನ ದಾರಿ ತಪ್ಪಿಸ್ಬೇಕು ಅನ್ನೋದು ಇರಲಿಕ್ಕಿಲ್ವೇನೋ? ಇಲ್ಲ ಮೇಡಮ್, ಅವ್ರು ಮೂಡ ಪ್ರಕರಣದ ಹಿಂದೆ ಸರಿಸ್ಬೇಕು ಅಂತಾನೆ. ಯಾಕೆಂದರೆ ಅಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ, ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ. ಎಲ್ಲನೂ ಕೂಡ ತಡಿಬೇಕು ಅನ್ನೋದೇ ಅವ್ರ ಉದ್ದೇಶ, ಅವರೊಬ್ಬರದೇ ವಿಚಾರ. ನಟೇಶ್ ಯಾಕೆ ಪ್ರಯತ್ನ ಪಡ್ತಾರೆ? ಸ್ವತಃ CM ಸಿದ್ದರಾಮಯ್ಯನವರೇ ಪ್ರಯತ್ನ ಪಡ್ಬೋದಾಗುತ್ತೆ. ಇಟ್ಸ್ ಸೋ ಪವರ್ಫುಲ್. ಇವತ್ತು ನಿಮ್ಮನ್ನು ನಿಲ್ವಲ್ಲೇ CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ಬಟ್ ವೈ ನಟೇಶ್ ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ ನಟೇಶ್ ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡಿರ್ಬೋದೇ ಹೊರತು ಇದಕ್ಕೂ ಮತ್ತು ಸರ್ಕಾರಕ್ಕೂ, ಇದಕ್ಕೂ ಮತ್ತು ಸಿದ್ದರಾಮಯ್ಯನವ್ರಿಗೂ, ಇದಕ್ಕೂ ಮತ್ತು ಪೊಲೀಸರಿಗೂ ಲಿಂಕ್ ಇದೆ ಅಂತ ತಮ್ಗನ್ಸುತ್ತಾ? ಮೇಡಮ್, 2024 ಡಿಸೆಂಬರಲ್ಲೇ ಪಾರ್ವತಿಯವರು ನನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದರು. ಅದಕ್ಕೆ ಪೂರಕವಾಗಿ ನಾನು ದೂರು ಕೂಡ ದಾಖಲು ಮಾಡಿದ್ದೀನಿ. ಹರ್ಷ ಮತ್ತು ಶ್ರೀನಿಧಿ ಅನ್ನೋರು ಬಂದು ಆಮಿಷ ಒಡ್ಡಿದ್ರಂಥವ್ರು. ನಾನು ಈಗ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಆ ಆರೋಪ ಏನು ಅಂತ ನಾನು ತಿಳ್ಕೊಳ್ಳೋಕ್ಕೆ ತಮಗೆ ಕಾಲ್ ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ಇದು ಆಮಿಷನ? ಮೇಡಮ್, ನೇರವಾಗಿ ದುಡ್ಡಿನ ಪ್ರಸ್ತಾಪ ಮಾಡಿದಾರಲ್ಲ ಅದರಲ್ಲಿ ಪಾರ್ವತಿಯವ್ರು ನಿಮಗೆ? ಹೌದು, ಅದು ನೇರವಾಗಿ ಮಾಡಿಲ್ಲ. ನಿಮ್ಮ ಹತ್ರ ಅದರ ಬಗ್ಗೆ ಸಾಕ್ಷಿ ಇದೆಯಾ? ಆಡಿಯೋ ಇದೆಯಾ? ಹೌದು, ಅದು ನನ್ನ ವಿಡಿಯೋನೇ ಇದೆ. ಅದ್ರ ಬಗ್ಗೆ ಮಂಗಳೂರಿನ ಬರ್ಕೆ ಪೊಲೀಸರಿಗೆ ಕೇಸ್ ಕೂಡ ಆಗಿದೆ. ಆದರೆ ಅವ್ರ ಹೈಕೋರ್ಟ್ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿದ್ರ? ಅಲ್ಲಲ್ಲ, ಅವು ಶ್ರೀನಿಧಿ ಹರ್ಷನವ್ರು ಬಂದು ಪಾರ್ವತಿಯವ್ರ ಪರವಾಗಿ ಬಂದು ಮಾತಾಡಿದ್ವಿ ಅಂತೇಳಿ ಆ ವಿಡಿಯೋ ಬರ್ಕೆ ಪೊಲೀಸ್. ಬಟ್ ಪಾರ್ವತಿಯವ್ರು ಮಾತಾಡಿಲ್ಲ, ನೇರವಾಗಿ ಮಾತಾಡಿಲ್ಲ. ಓಕೆ, ಯಾರೋ ಒಬ್ರು, ಈಗ ನಾನು ಬೇಕಾದರೂ ಬರ್ಬೋದು. ಪಾರ್ವತಿಯವ್ರು ಕಳಿಸಿದ್ದಾರೆ, ಸ್ನೇಹಮಯಿ ಕೃಷ್ಣ ಅವರೇ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂತೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಪಾರ್ವತಿಯವ್ರು ಆಗ್ತಾರಾ? ಅಲ್ಲ, ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಬಟ್ ಅದು ಡೈರೆಕ್ಟ್ ಅಲಿಗೇಷನ್ ಆಗಲ್ಲ. ಹೌದು, ನಾನು ಡೈರೆಕ್ಟ್ ಆಗಿ ಅಲಿಗೇಷನ್ ಅಲ್ಲ. ಸೊ ಈಗ ಈ ನಟೇಶ್ ಇಸ್ ದಿ ಇಡೀ ಸಿನಾರಿಯೋದ ಸೆಂಟರ್ ಆಫ್ ಅಟ್ರಾಕ್ಷನ್ ನಟೇಶ್. ಸೊ ನಟೇಶ್ ಈಗ ಯಾವೆಲ್ಲ ರೀತಿಯಾದಂಥ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಸರ್? ಮೇಡಮ್, ಮೂಡ ಪ್ರಕರಣ ಒಂದೇ. ಮೂಡ ಪ್ರಕರಣದಲ್ಲಿ ಯಾವ ರೀತಿಯಾದಂಥ ತನಿಖೆ? ಮೇಡಮ್, ಅವ್ರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನೂರಾರು ನಿವೇಶನ ಅಕ್ರಮ ತನಿಖೆ ಮಾಡ್ತಿರೋರು ಯಾರು? ಲೋಕಾಯುಕ್ತ ಪೊಲೀಸರು ಮತ್ತು ಇಡಿ ಇಬ್ಬರು ಮಾಡ್ತಾರೆ. ಇಡಿ ಮತ್ತು ಲೋಕಾಯುಕ್ತ ಪೊಲೀಸರು. ಸೊ ಲೋಕಾಯುಕ್ತ ಮತ್ತು ಇಡಿ ತನಿಖೆಯ ಹಂತದಲ್ಲಿರುವಾಗ ಇಂತಹ
ಕಳಂಕಿತ ವ್ಯಕ್ತಿಗೆ ಒಂದು ಪ್ರಮೋಷನ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಸರ್. ಅದನ್ನು ದೂರ ತಳ್ಳಿ ಹಾಕುವ ಹಾಗಿಲ್ಲ. ಬಟ್ ಪ್ರಮೋಷನನ್ನು ಕೊಡೋದಕ್ಕೆ ಲಂಚ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಈಗಿರುವಂಥ ಆರೋಪ. ಸೊ ಈ ಆರೋಪದ ಭಾಗವಾಗಿ ತಾವು ಶಾಲಿನಿ ರಜನೀಶ್ ಅವ್ರ ಮೇಲೆ ಕೂಡ ಆರೋಪ ಮಾಡಿದ್ರಿ. ಬಟ್ ಡೆಫಿನೆಟ್ಲಿ ಸಿ ಎಮ್ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡಿದ ತಮಗೆ ಆ ಶಕ್ತಿ ಸಾಮರ್ಥ್ಯ ಬಂದುಬಿಟ್ಟಿದೆ. ಸಿ ಎಮ್ನೇ ನನ್ನ ಮೈ ಮೇಲೆ ಹಾಕ್ಕೊಂಡಿದ್ದೀನಿ ಅಂತ. ಬಟ್ ದಿ ಸೇಮ್ ಟೈಮ್ ಶಾಲಿನಿ ರಜನೀಶ್ ಅವರು ಕೂಡ ಅವರು ಸಿ ಎಮ್ ಅಷ್ಟೇ ಪ್ರಭಾವಶಾಲಿ ಮತ್ತು ಅಷ್ಟೇ ಅವರ ಹುದ್ದೆಗೆ ಗೌರವ ಮತ್ತು ಶಕ್ತಿ ಇದೆ. ಅವ್ರ ಮೇಲೆ ನೀವು ಆರೋಪ ಮಾಡ್ತಾ ಇರುವಾಗ ತುಂಬ ವೆಲ್ ಪ್ರಿಪೇರ್ಡ್ ಆಗಬೇಕಾಗಿತ್ತು. ನೀವು ಇದು ಗೋ ವಿತ್ ದ ಫ್ಲೋ ಅನ್ನೋ ಥರದಲ್ಲಿ ಈ ಹಿಂದೆ ನೀವು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಆರೋಪ ಮಾಡಿ ನಾನು ಅದನ್ನು ಗಿಟ್ಟಿಸ್ಕೊಂಡಿದ್ದೀನಿ, ಹೇಗೋ ಸಾಕ್ಷ್ಯಾಧಾರಗಳು ನನ್ನ ಪೂರಕವಾಗಿ ಬಂದುಬಿಟ್ವು ಅಂತ ಆ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಮುನ್ನೋಗ್ಬಿಟ್ರಾ? ಖಂಡಿತ ಇಲ್ಲ ಮೇಡಮ್. ನನಗೇನು ಸಾಕ್ಷಿ ಇತ್ತು, ನೀವು ನನ್ನ ಅರ್ಜಿ ನೋಡ್ಬೋದು. ನಾನು ಸ್ಪಷ್ಟೀಕರಣ ಕೇಳಿದ್ದೀನಿ ಅವ್ರಿಗೆ ಹೊರತು ನಾನು ನೇರವಾಗಿ ಅವ್ರೇ ಅಂತೇಳಿ ಆರೋಪ ಮಾಡಿಲ್ಲ. ಈ ಥರ ನನಗೆ ಮಾಹಿತಿ ಬಂದಿದೆ, ಸಾಕ್ಷ್ಯಗಳಿದೆ. ಹಾಗಾಗಿ ನೀವೇ ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ಕೇಸ್ ಮಾಡಬೇಕು ಅಂದರೆ ಪರ್ಮಿಷನ್ ತಗೋಬೇಕು, ಅದು ಇದು ಅಂತೇಳಿ ಸೊ ತೊಂದರೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವೇ ತನಿಖೆಗೆ ಆದೇಶ ಮಾಡಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.